ಭಾರತದಲ್ಲಿ ಬಿಎಸ್ಎನ್ಎಲ್ ಕ್ರಾಂತಿಗೆ ಕೈ ಜೋಡಿಸಿದ ಟಾಟಾ ಒಂದೇ ದಿನ ಲಕ್ಷ ಸಿಮ್ ಪೋರ್ಟ್, ಜಿಯೋಗೆ ಬಿಗ್ ಶಾಕ್. 15,000 ಕೋಟಿ 10,000 ಟವರ್, ಬಿಎಸ್ಎನ್ಎಲ್ ಆಟ ಶುರು. ಜಿಯೋ ಸುಲಿಗೆಗೆ ಬ್ರೇಕ್ ಹಾಕಲು ಬಿಎಸ್ಎನ್ಎಲ್ ಟಾಟಾ ಮಾಸ್ಟರ್ ಪ್ಲಾನ್. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಸಿಮ್ ಕಾರ್ಡ್ ಅನ್ನು ಬಳಸ್ತಾ ಇದ್ದೀರಾ ಮತ್ತು ಯಾವ ನೆಟ್ವರ್ಕ್ ಚೆನ್ನಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಭಾರತ ಶರವೇಗದಲ್ಲಿ ಬೆಳೀತಾಗಿದೆ. ಅದರ ಜೊತೆಗೆ ಭಾರತದಲ್ಲಿರುವ ಅಂಬಾನಿ ಶ್ರೀಮಂತಿಕೆ ಕೂಡ ಬೆಳೀತಾಗಿದೆ. ಅದರಲ್ಲೂ ಇತ್ತೀಚೆಗಂತೂ ಮಗನ ಮದುವೆಗೆ ಕೋಟಿ ಹಣವನ್ನ ಖರ್ಚು ಮಾಡ್ತಾ ಇರುವ ಅಂಬಾನಿ ಇದೆಲ್ಲವನ್ನ ಪಡೆದುಕೊಳ್ತಾ ಇರುವುದು ಬೇರೆ ಯಾರಿಂದಲೂ ಅಲ್ಲ, ನಿಮ್ಮಿಂದ ನಮ್ಮಿಂದಲೇ. ಯಾಕಂದ್ರೆ ರೀಚಾರ್ಜ್ ರೇಟ್ ಹೆಚ್ಚು ಮಾಡಿರೋ ಜಿಯೋ ಒಡೆತನದ ಅಧಿಪತಿ ಮುಕೇಶ್ ಅಂಬಾನಿ ಪ್ರತಿ ಗ್ರಾಹಕರಿಂದ ಪಡೆದ ದುಡ್ಡೇ ಕೋಟಿಯಾಗತ್ತೆ. ಈಗ ಮಗನ ಮದುವೆ ಮಾಡ್ತಾ ಇರೋದಕ್ಕೆ ಖರ್ಚು ಮಾಡ್ತಿರೋ ದುಡ್ಡಿಗಿಂತ 10 ಪಟ್ಟು ಹೆಚ್ಚು ಹಣವನ್ನ ಒಂದೇ ರೀಚಾರ್ಜ್ನಲ್ಲಿ ಪಡೆದಿದ್ದಾರೆ. ಇಷ್ಟೇ ಅಲ್ಲದೆ ತಾನೇ ಶ್ರೇಷ್ಠ ಎಂಬ ಭಾವನೆಗೆ ದೈತ್ಯ ಕಂಪನಿ ಜಿಯೋ ಬಂದು ಬಿಟ್ಟಿದೆ. ಒಂದು ಕಾಲದಲ್ಲಿ ಕಡಿಮೆ ರೇಟಿಗೆ ಇಂಟರ್ನೆಟ್ ಕೊಟ್ಟು ಖ್ಯಾತಿ ಪಡೆದ ಜಿಯೋ ಇದೀಗ ದೇಶದ ಅರ್ಧಕರ್ಧ ಬಳಕೆದಾರರನ್ನ ಸಂಪಾದನೆ ಮಾಡಿದೆ. ಆದರೆ ಇದೀಗ ಮನ ಬಂದಂತೆ ರೀಚಾರ್ಜ್ ರೇಟನ್ನು ಹೆಚ್ಚು ಮಾಡ್ತಾಗಿದೆ. 5 ವರ್ಷದ ಹಿಂದೆ ಏರ್ಟೆಲ್, ವೋಡಾಫೋನ್ ರೀಚಾರ್ಜ್ ಹಣದಲ್ಲಿ ಜನರನ್ನ ಲೂಟಿ ಮಾಡ್ತಾ ಇದ್ವು. ಅದೇ ಟೈಮನ್ನ ಬಳಸಿಕೊಂಡ ಜಿಯೋ ಫ್ರೀ ಇಂಟರ್ನೆಟ್ ಕೊಡೋ ಮೂಲಕ ಎಲ್ಲಾ ಗ್ರಾಹಕರನ್ನ ತನ್ನತ್ತ ಸೆಳೆದುಕೊಂಡಿತ್ತು. ಆ ಮೂಲಕ ಕೆಲವು ದಿನಗಳಲ್ಲಿ ದೈತ್ಯ ಕಂಪನಿಯಾಗಿ ಬೆಳೆದು ಬಿಟ್ಟಿತ್ತು. ಆದರೆ ಇದೀಗ ಜಿಯೋ ಆಡಿದ್ದೇ ಆಟ ಅನ್ನೋ ಹಾಗೆ ರೀಚಾರ್ಜ್ ಬೆಲೆ ಹೆಚ್ಚಿಸಿದೆ. ಆ ಮೂಲಕ ಗ್ರಾಹಕರಿಂದ ಸುಲಿಗೆ ಮಾಡ್ತಾಗಿದೆ. ಮತ್ತೊಂದು ಕಡೆ ಜನ ಕೂಡ ವಿಧಿ ಇಲ್ಲದೆ ರೀಚಾರ್ಜ್ ಮಾಡ್ಕೊಳ್ತಿದ್ದಾರೆ. ಆದರೆ ಜಿಯೋಗೆ ಗುನ್ನ ಕೊಡೋದಕ್ಕೆ ಇದೀಗ ಭಾರತದ ಹೆಮ್ಮೆಯ ಟಾಟಾ ಎಂಟ್ರಿ ಕೊಟ್ಟಿದೆ. ಅದು ಕೂಡ ಬಿಎಸ್ಎನ್ಎಲ್ ಮೂಲಕ. ಅವತ್ತು ಜಿಯೋ ಯಾವ ಸಂದರ್ಭವನ್ನ ಬಳಸಿಕೊಂಡು ಎಂಟ್ರಿ ಕೊಟ್ಟಿತ್ತೋ ಈಗ ಅದೇ ಸಮಯವನ್ನ ಬಳಸಿಕೊಂಡು ಟೆಲಿಕಾಂ ಕ್ಷೇತ್ರದಲ್ಲಿ ಬಿರುಗಾಳಿ ಎಬ್ಬಿಸುವುದಕ್ಕೆ ಟಾಟಾ ಜೊತೆ ಒಪ್ಪಂದ ಮಾಡಿಕೊಂಡು ಬಿಎಸ್ಎನ್ಎಲ್ ಎಂಟ್ರಿ ಕೊಟ್ಟಿದೆ. ಅದು ಕೂಡ ₹1-2 ಒಪ್ಪಂದವಲ್ಲ, ಬರೋಬ್ಬರಿ 15,000 ಕೋಟಿಯ ಡೀಲ್ ಅನ್ನ ಟಾಟಾ ಬಿಎಸ್ಎನ್ಎಲ್ ಜೊತೆ ಮಾಡಿಕೊಂಡಿದೆ. ಈ ಮೂಲಕ ಜಿಯೋದಂತಹ ದೈತ್ಯ ಸಂಸ್ಥೆಗಳಿಗೆ ಟಾಟಾ ಸ್ಪಷ್ಟ ಸಂದೇಶವನ್ನ ರವಾನಿಸಿಬಿಟ್ಟಿದೆ. ಹಾಗಾದ್ರೆ ಬಿಎಸ್ಎನ್ಎಲ್ ಹಾಗೂ ಟಾಟಾ ನಡುವೆ ಆಗಿರುವ ಆ ಒಪ್ಪಂದವಾದರೂ ಏನು? ಜಿಯೋ ಅಸ್ತಿತ್ವವನ್ನೇ ಕೊನೆಗೊಳಿಸಲು ಹಾಗೂ ಬಡವರಿಗೆ ನೆರವಾಗಲು ಟಾಟಾ ಮತ್ತು ಬಿಎಸ್ಎನ್ಎಲ್ ಮಾಡ್ತಾ ಇರುವ ಆ ಕ್ರಾಂತಿ ಏನು ಅನ್ನೋದನ್ನೇ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಟಾಟಾ ನಮ್ಮ ದೇಶದ ಹೆಮ್ಮೆಯ ಕಂಪನಿಗಳಲ್ಲಿ ಒಂದಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ಕಂಪನಿಗಳು ತಮ್ಮ ಸ್ವಾರ್ಥಕ್ಕಾಗಿ ದುಡ್ಡು ಮಾಡಿಕೊಳ್ಳಬೇಕು ಅನ್ನೋದಕ್ಕಾಗಿ ವ್ಯಾಪಾರಕ್ಕಿಳಿಯುತ್ತವೆ. ಆದರೆ ಇನ್ನೂ ಕೆಲವು ಕಂಪನಿಗಳು ವ್ಯಾಪಾರದ ಜೊತೆಗೆ ದೇಶ ಸೇವೆಯನ್ನು ಕೂಡ ಮಾಡ್ತಾ ಇರ್ತವೆ. ಇಂತಹ ಕಂಪನಿಗಳಲ್ಲಿ ಈ ಟಾಟಾ ಕಂಪನಿ ಮೊದಲ ಸ್ಥಾನದಲ್ಲಿದೆ. ಈ ಟಾಟಾ ಸಂಸ್ಥೆ ಜನರಿಗೆ ಇಷ್ಟೆಲ್ಲ ಸಹಾಯ ಮಾಡ್ತಿದೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ. ಟಾಟಾ ಕಂಪನಿ ಯಾವುದೇ ಕ್ಷೇತ್ರದಲ್ಲಾಗಿರಲಿ ಅಲ್ಲಿ ಏನೇ ಮಾಡಿದ್ರೂ ಅದರಿಂದ ಜನರಿಗೆ ಸಹಾಯವಾಗುವಂತಹದನ್ನೇ ಮಾಡುತ್ತೆ. ಟಾಟಾ ನ್ಯಾನೋ ಕಾರ್ ನಿಂದ ಹಿಡಿದು ಟಾಟಾ ನೆಕ್ಸಾನ್ನವರೆಗೂ ಎಲ್ಲವನ್ನ ಜನರ ಹಿತದೃಷ್ಟಿಯನ್ನ ನೋಡಿಕೊಂಡೇ ಟಾಟಾ ತನ್ನ ಪ್ರಾಜೆಕ್ಟ್ ಅನ್ನ ಉತ್ಪಾದನೆ ಮಾಡುತ್ತೆ. ಇಷ್ಟೇ ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಇದೇ ಟಾಟಾ ಕೋಟ್ಯಾಂತರ ರೂಪಾಯಿಗಳನ್ನ ದಾನ ಮಾಡಿದೆ. ಆದ್ರೆ ಇದೀಗ ಟಾಟಾ ಟೆಲಿಕಾಂ ಕ್ಷೇತ್ರದಲ್ಲಿ ಆಗ್ತಾ ಇರುವ ಅನ್ಯಾಯವನ್ನ ಬಗ್ಗು ಬಡಿಯುವುದಕ್ಕೆ ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಆ ಮೂಲಕ ಜನರ ನೆರವಿಗೆ ಮುಂದಾಗಿದೆ. ಬಿಎಸ್ಎನ್ಎಲ್ ಈ ಹೆಸರನ್ನ ನೀವು ಕೇಳಿರ್ತೀರಾ. ಮೊದಲಿಗೆ ಟೆಲಿಕಾಂ ಕ್ಷೇತ್ರದಲ್ಲಿ ಬಿಎಸ್ಎನ್ಎಲ್ ಬಂದಾಗ ದೊಡ್ಡ ಕ್ರಾಂತಿಯೇ ಸೃಷ್ಟಿಯಾಗಿತ್ತು. ಆದ್ರೆ ಬರ್ತಾ ಕಾಂಪಿಟೇಷನ್ ಹೆಚ್ಚಾದ ಕಾರಣ ಬಿಎಸ್ಎನ್ಎಲ್ ಪಾತಾಳಕ್ಕೆ ಇಳಿದಿತ್ತು. ಆದ್ರೆ ಇದೀಗ ಮುಳುಗಿರುವ ಇದೇ ಬಿಎಸ್ಎನ್ಎಲ್ ಅನ್ನ ಮತ್ತೊಮ್ಮೆ ಮೇಲಕ್ಕೆತ್ತಲು ಟಾಟಾ ಸಜ್ಜಾಗಿದೆ. ಆ ಮೂಲಕ ಆರ್ಭಟಿಸ್ತಾ ಇರುವ ಜಿಯೋಗೆ ಟಕ್ಕರ್ ಕೊಡಲು ದೈತ್ಯವಾಗಿ ಬೆಳೆಯಲು ಸಜ್ಜಾಗಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಬಿಎಸ್ಎನ್ಎಲ್ ಆಗಿರುವ ಬಿಎಸ್ಎನ್ಎಲ್ ಈಗಿನ ಆಫರ್ ಬಗ್ಗೆ ಹೇಳ್ತೀವಿ ಕೇಳಿ. ಬೇರೆ ಎಲ್ಲಾ ಕಂಪನಿಗಳು ರೀಚಾರ್ಜ್ ಬೆಲೆಯನ್ನ ಹೈ ಸ್ಪೀಡ್ ನಲ್ಲಿ ಏರಿಕೆ ಮಾಡ್ತಾ ಇದ್ವು. ಆದ್ರೆ ಬಿಎಸ್ಎನ್ಎಲ್ ಮಾತ್ರ ಯಾವುದೇ ಹೆಚ್ಚಳ ಮಾಡಿಲ್ಲ. 249 ರೀಚಾರ್ಜ್ ಮಾಡಿದ್ರೆ 45 ದಿನ ವ್ಯಾಲಿಡಿಟಿ ಇರುತ್ತೆ. ಕಾಲ್ ಫ್ರೀ ದಿನಕ್ಕೆ 2 GB ಡೇಟಾ ಕೂಡ ಬಳಕೆ ಮಾಡಬಹುದಾಗಿದೆ. ಇಷ್ಟೇ ಅಲ್ಲದೆ ಒಂದು ದಿನಕ್ಕೆ 100 SMS ಕೂಡ ಪಡೆಯಬಹುದಾಗಿದೆ. ಆದರೆ ಬಿಎಸ್ಎನ್ಎಲ್ನಲ್ಲಿ ಒಂದು ದೊಡ್ಡ ಕೊರತೆ ಇದೆ. ಅದೇನೆಂದ್ರೆ ಬಿಎಸ್ಎನ್ಎಲ್ ಇನ್ನು 4G ಪ್ಲಾನ್ನಲ್ಲಿಯೇ ಇದೆ. ಇನ್ನೂ ಕೂಡ 5G ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಆದರೆ ರೀಚಾರ್ಜ್ ವಿಷಯದಲ್ಲಿ ಅತಿ ಕಡಿಮೆ ಪ್ಲಾನ್ಗಳು ಬಿಎಸ್ಎನ್ಎಲ್ ಅನ್ನ ಹೊಂದಿವೆ. ಇಂಟರ್ನೆಟ್ ಕಾರಣದಿಂದಾಗಿಯೇ ಎಲ್ಲರೂ ಬಿಎಸ್ಎನ್ಎಲ್ ಬಿಟ್ಟು ಜಿಯೋ, ಏರ್ಟೆಲ್ಗೆ ಪೋರ್ಟವಾಗಿದ್ರು. ಆದರೆ ಎಲ್ಲರಿಗೂ ಒಂದು ಟೈಮ್ ಬರುತ್ತೆ ಅನ್ನೋ ಮಾತಿದೆ. ಅದರಂತೆ ಇದೀಗ ಆ ಟೈಮ್ ಬಂದಿದೆ. ಎಲ್ಲ ನೆಟ್ವರ್ಕ್ಗಳಿಗೆ ಟಕ್ಕರ್ ಕೊಡೋದಕ್ಕೆ ಈಗ ಬಿಎಸ್ಎನ್ಎಲ್ ಟಾಟಾ ಜೊತೆ ಕೈ ಜೋಡಿಸಿದೆ. ಈ 5G ಯುಗದಲ್ಲಿ ಬಿಎಸ್ಎನ್ಎಲ್ ಮಾತ್ರ 4Gಯ ಆರಂಭಿಕ ಹಂತದಲ್ಲೇ ಇದೆ. ಆದರೆ
ಈಗ ಟಾಟಾ ಎಂಟ್ರಿ ಕೊಡ್ತಾ ಇರೋದ್ರಿಂದ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಬಿಎಸ್ಎನ್ಎಲ್ನಲ್ಲಿರುವ ಎಲ್ಲಾ ಕೊರತೆಗಳನ್ನು ನೀಗಿಸಲು ಟಾಟಾ ರೆಡಿಯಾಗಿದೆ. ಅದರಲ್ಲೂ ಕಳಪೆ ಮಟ್ಟದ ಕಸ್ಟಮರ್ ಕೇರ್ ಸರ್ವಿಸ್ನಿಂದ ಬಿಎಸ್ಎನ್ಎಲ್ ತನ್ನ ಗ್ರಾಹಕರನ್ನ ಕಳೆದುಕೊಂಡಿದ್ದೂ ಇದೆ. ಹಾಗಾಗಿ ಅದನ್ನೂ ಕೂಡ ಸರಿಪಡಿಸಿಕೊಳ್ಳೋದಕ್ಕೆ ಟಾಟಾ ಮುಂದಾಗಿದೆ. ಇನ್ನು ಬಿಎಸ್ಎನ್ಎಲ್ ಯಾವತ್ತಿಗೂ ಕೂಡ ಬಡವರ ಕಂಪನಿ. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಅದರ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗೇ ಇದೆ. ಗ್ರಾಮೀಣ ಪ್ರದೇಶದ ಜನರಿಗೆ, ಬಡ ಜನರಿಗೆ ಇಂಟರ್ನೆಟ್ ಅಷ್ಟು ಬೇಕಾಗಿಲ್ಲ. ಅವರಿಗೆ ಸರಿಯಾದ ನೆಟ್ವರ್ಕ್ ಸಿಕ್ಕರೆ ಸಾಕು. ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಬಿಎಸ್ಎನ್ಎಲ್ ನೆಟ್ವರ್ಕ್ನೇ ತುಂಬಾ ಜನ ನಂಬಿಕೊಂಡಿದ್ದಾರೆ. ಹೀಗಾಗಿ ಬಿಎಸ್ಎನ್ಎಲ್ ಗ್ರಾಮೀಣ ಪ್ರದೇಶದ ಜನರನ್ನ ಇಂದಿಗೂ ಕೂಡ ಕಳೆದುಕೊಂಡಿಲ್ಲ. ಉಳಿದ ಕಂಪನಿಗಳು ಕೇವಲ ಇಂಟರ್ನೆಟ್ ಕಡೆಗೆ ಫೋಕಸ್ ಮಾಡಿದ್ರೆ, ಬಿಎಸ್ಎನ್ಎಲ್ ಮಾತ್ರ ದೇಶದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ಕನೆಕ್ಟಿವಿಟಿ ಕೊಡುವ ಪ್ರಯತ್ನವನ್ನ ಮಾಡಿತು. ಇನ್ನು ಬಿಎಸ್ಎನ್ಎಲ್ 4G ಯಲ್ಲಿದೆ, ಉಳಿದ ಕಂಪನಿಗಳು 5G ಯಲ್ಲಿವೆ. ಆದರೆ ಎಲ್ಲರ ಬಳಿ 5G ಕನೆಕ್ಟಿವಿಟಿ ಫೋನ್ ಇರೋದಿಲ್ಲ. ಹಾಗಾಗಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಕಡೆ ಹೆಚ್ಚು ಗಮನ ಕೊಟ್ಟಿತ್ತು. ಇದೀಗ ಇಂಟರ್ನೆಟ್ನಲ್ಲೂ ಅಪ್ಗ್ರೇಡ್ ಆಗೋದಕ್ಕೆ ಬಿಎಸ್ಎನ್ಎಲ್ ಮುಂದಾಗಿದೆ. ಮತ್ತೊಂದು ಕಡೆ ಟಾಟಾ ಜೊತೆ ಬಿಎಸ್ಎನ್ಎಲ್ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ದೊಡ್ಡ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡುವುದಕ್ಕೆ ಬಿಎಸ್ಎನ್ಎಲ್ಗೆ ಸಹಕಾರ ಆಗತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಟಾದ ಬಳಿ ಬೇಕಾದ ಟೆಕ್ನಾಲಜಿ ಇದೆ. ಟಾಟಾ ಬಳಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಗೊತ್ತಿರುವ ಟೀಮ್ ಕೂಡ ಇದೆ. ಅದರಿಂದ ಬಿಎಸ್ಎನ್ಎಲ್ಗೆ ದೊಡ್ಡ ಲಾಭವಾಗುತ್ತೆ. ಈಗ ಟಾಟಾ ಜೊತೆ ಬಿಎಸ್ಎನ್ಎಲ್ ಸೇರಿಕೊಂಡಿರೋದ್ರಿಂದ ಕಸ್ಟಮರ್ ಸರ್ವಿಸ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಟಾಟಾದ ಮುಖ್ಯ ಉದ್ದೇಶವೇ ಭಾರತದಲ್ಲಿ ಸುದೃಢವಾದ 4G ನೆಟ್ವರ್ಕ್ ಸ್ಥಾಪಿಸುವುದು. ಅದರ ಜೊತೆಗೆ ಮೊಬೈಲ್ ಇಂಟರ್ನೆಟ್ ವೇಗವನ್ನು ಕ್ರಾಂತಿಕಾರಿಗೊಳಿಸಿ 5G ದೇಶದೆಲ್ಲೆಡೆ ಹಬ್ಬಿಸೋದು. ಒಪ್ಪಂದದಂತೆ ಟಾಟಾದ ಟಿಸಿಎಸ್ ದೇಶದ 4 ಪ್ರದೇಶಗಳಲ್ಲಿ ವ್ಯಾಪಕವಾದ ಡೇಟಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈಗಾಗಲೇ ಬಿಎಸ್ಎಲ್ ದೇಶದ ವಿವಿಧ ಭಾಗಗಳಲ್ಲಿ 4G ಸೇವೆಗಾಗಿ 9,000ಕ್ಕೂ ಹೆಚ್ಚು ಟವರ್ಗಳನ್ನು ಸ್ಥಾಪಿಸಿದೆ. ಇನ್ನು ಟಾಟಾ ಮತ್ತು ಬಿಎಸ್ಎನ್ಎಲ್ ನಡುವೆ ಒಪ್ಪಂದ ಆಗ್ತಾ ಇದ್ದಂತೆ ಟೆಲಿಕಾಂ ಕ್ಷೇತ್ರದಲ್ಲಿ ಬಿರುಗಾಳಿಯೊಂದು ಎದ್ದುಬಿಟ್ಟಿದೆ. ಒಂದೇ ದಿನ ಲಕ್ಷಾಂತರ ಸಿಮ್ಗಳು ಬಿಎಸ್ಎನ್ಎಲ್ಗೆ ಪೋರ್ಟ್ ಆಗಿವೆ. ಮತ್ತೊಂದು ಕಡೆ ದೇಶಾದ್ಯಂತ 10,000 ಟವರ್ಗಳನ್ನು ಅಳವಡಿಕೆ ಮಾಡುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ಮುಂದಿನ ವರ್ಷಕ್ಕೆ ಈ ಟವರ್ಗಳನ್ನು 5Gಗೆ ಅಪ್ಗ್ರೇಡ್ ಮಾಡೋದಕ್ಕೆ ಪ್ಲಾನ್ ಕೂಡ ಬಿಎಸ್ಎನ್ಎಲ್ ಮಾಡಿಕೊಳ್ಳುತ್ತಾಗಿದೆ. ಇಷ್ಟೆಲ್ಲ ಆದ್ಮೇಲೆ ಖಾಸಗಿ ಕಂಪನಿಗಳಿಗೆ ಬಿಎಸ್ಎನ್ಎಲ್ ದೊಡ್ಡ ಮಟ್ಟದ ಪೆಟ್ಟು ಕೊಡುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಎಲ್ಲದರ ಮಧ್ಯೆ ಬಿಎಸ್ಎನ್ಎಲ್ ದೊಡ್ಡದೊಂದು ಆಫರ್ ಅನ್ನ ಘೋಷಣೆ ಮಾಡಿದೆ. ಅದರಂತೆ ಜಸ್ಟ್ ₹1,515 ರೀಚಾರ್ಜ್ ಮಾಡಿದ್ರೆ ವರ್ಷವಿಡೀ ಅನ್ಲಿಮಿಟೆಡ್ ಕಾಲ್ ಡೇಟಾ ಸಿಗುತ್ತೆ. ಹೀಗೆ ಬಿಎಸ್ಎನ್ಎಲ್ ದೊಡ್ಡ ಆಫರ್ಗಳನ್ನೇ ಬಿಡ್ತಾಗಿದೆ. ಈ ಆಫರ್ಗಳ ಜೊತೆ ಮುಂದಿನ ವರ್ಷ ಸಂಭ್ರಮದಲ್ಲಿ 5G ಸೇವೆಯೂ ಕೂಡ ಬರುವ ಸಾಧ್ಯತೆ ಇದ್ದು, ಇದರ ನೇರ ಪರಿಣಾಮ ಜಿಯೋಗೆ ಬೀಳುತ್ತೆ. ಈ ಮೂಲಕ ಬಿಎಸ್ಎನ್ಎಲ್ ಡೇಟಾ ಕಿಂಗ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾವ ದೈತ್ಯ ಕಂಪನಿಗಳು ಬಿಎಸ್ಎನ್ಎಲ್ ಎನ್ನುವ ಸಾಮ್ರಾಜ್ಯವನ್ನ ಬೀಳಿಸಿದ್ದವೋ ಅದೇ ಕಂಪನಿಗಳ ಸಾಮ್ರಾಜ್ಯವನ್ನ ಕೆಡವಿ ಬಿಎಸ್ಎನ್ಎಲ್ ಕಿಂಗ್ ಆಗೋ ಕಾಲ ಹತ್ತಿರ ಬಂದಿದೆ. ಅದಕ್ಕೆ ಕೈ ಜೋಡಿಸಿರೋದು ಬೇರ್ಯಾರೂ ಅಲ್ಲ, ಒನ್ ಅಂಡ್ ಓನ್ಲಿ ಟಾಟಾ ಕಂಪನಿಯ ರತನ್ ಟಾಟಾ. ಬಿಎಸ್ಎನ್ಎಲ್ನಲ್ಲಿರುವ ಎಲ್ಲಾ ಕೊರತೆಗಳನ್ನು ನೀಗಿಸಲು ಟಾಟಾ ರೆಡಿಯಾಗಿದೆ. ಅದರಲ್ಲೂ ಕಳಪೆ ಮಟ್ಟದ ಕಸ್ಟಮರ್ ಕೇರ್ ಸರ್ವಿಸ್ನಿಂದ ಬಿಎಸ್ಎನ್ಎಲ್ ತನ್ನ ಗ್ರಾಹಕರನ್ನ ಕಳೆದುಕೊಂಡಿದ್ದೂ ಇದೆ. ಹಾಗಾಗಿ ಅದನ್ನೂ ಕೂಡ ಸರಿಪಡಿಸಿಕೊಳ್ಳೋದಕ್ಕೆ ಟಾಟಾ ಮುಂದಾಗಿದೆ. ಇನ್ನು ಬಿಎಸ್ಎನ್ಎಲ್ ಯಾವತ್ತಿಗೂ ಕೂಡ ಬಡವರ ಕಂಪನಿ. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಅದರ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗೇ ಇದೆ. ಗ್ರಾಮೀಣ ಪ್ರದೇಶದ ಜನರಿಗೆ, ಬಡ ಜನರಿಗೆ ಇಂಟರ್ನೆಟ್ ಅಷ್ಟು ಬೇಕಾಗಿಲ್ಲ. ಅವರಿಗೆ ಸರಿಯಾದ ನೆಟ್ವರ್ಕ್ ಸಿಕ್ಕರೆ ಸಾಕು. ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಬಿಎಸ್ಎನ್ಎಲ್ ನೆಟ್ವರ್ಕ್ನೇ ತುಂಬಾ ಜನ ನಂಬಿಕೊಂಡಿದ್ದಾರೆ. ಹೀಗಾಗಿ ಬಿಎಸ್ಎನ್ಎಲ್ ಗ್ರಾಮೀಣ ಪ್ರದೇಶದ ಜನರನ್ನ ಇಂದಿಗೂ ಕೂಡ ಕಳೆದುಕೊಂಡಿಲ್ಲ. ಉಳಿದ ಕಂಪನಿಗಳು ಕೇವಲ ಇಂಟರ್ನೆಟ್ ಕಡೆಗೆ ಫೋಕಸ್ ಮಾಡಿದ್ರೆ, ಬಿಎಸ್ಎನ್ಎಲ್ ಮಾತ್ರ ದೇಶದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ಕನೆಕ್ಟಿವಿಟಿ ಕೊಡುವ ಪ್ರಯತ್ನವನ್ನ ಮಾಡಿತು.